ಧ್ಯಾನ ಮಾಡೋದ್ರಿಂದ ಏನೇನು ಲಾಭ ಸಿಗುತ್ತೆ ಅದೆಲ್ಲ ಮಾಹಿತಿ ಇರುತ್ತೆ. ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡೋ ಟೈಮ್ನಲ್ಲಿ ಒಂದು ಶರೀರಕ್ಕೆ ಪ್ರಸಾದ, ಹಾಗೆ ಇಲ್ಲಿ ನೀವು ಕೇಳ್ತಾ ಇರೋದು ಆತ್ಮಕ್ಕೆ ಪ್ರಸಾದ. ಎರಡು ಪ್ರಸಾದ ಸಿಗುತ್ತೆ ಇವಾಗ. ಪ್ರತಿ ಸೋಮವಾರ ತಾವೆಲ್ಲರೂ ಕೂಡ ಇಲ್ಲಿ ನೆರೀತೀರಾ, ಸೇರ್ತೀರಾ, ಶಿವನ ಪೂಜೆ ಮಾಡ್ತೀರಾ, ಅಭಿಷೇಕ ಆಗುತ್ತೆ, ಪೂಜೆ ಆಗುತ್ತೆ. ಆದರೆ ಶಿವ ಯಾರು, ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವ್ರನ್ನ ಧ್ಯಾನ ಮಾಡೋದ್ರಿಂದ ನಮ್ಗೆ ಏನು ಸಿಗುತ್ತೆ ಎಲ್ಲ ಮಾಹಿತಿಯನ್ನು ನಿಮಗೆ ಸ್ವಲ್ಪ ಸಮಯದಲ್ಲೇ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇವೆ. ಎಲ್ಲರೂ ಕೂಡ ಈ ಚಾರ್ಟನ್ನು ನೋಡಿ. ಈ ಚಾರ್ಟ್ನಲ್ಲಿ ಪರಮಾತ್ಮನ ಚಿತ್ರ ಇದೆ. ಪರಮಾತ್ಮ ನಿರಾಕಾರ ಇದ್ದಾರೆ. ಆ ನಿರಾಕಾರ ಪರಮಾತ್ಮನನ್ನ ನಾವು ಪೂಜೆ ಮಾಡೋಕ್ಕೋಸ್ಕರ ಶಿವಲಿಂಗವನ್ನ ಸ್ಥಾಪನೆ ಮಾಡಲಾಗಿದೆ. ಶಿವನ ಒಂದು ದೇವಾಲಯದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಶಿವನ ಬಗ್ಗೆ ತಿಳ್ಕೋಬೇಕು. ಶಿವ ಪರಮಾತ್ಮ ಇದ್ದಾರೆ. ನಾವೆಲ್ಲ ಆತ್ಮಗಳಿಗೆ ಅವರು ತಂದೆ ಇದ್ದಾರೆ. ನಮ್ಮಲ್ಲಿ ಒಂದು ಆತ್ಮ ಇದೆ. ಅದರ ಒಂದು ಜ್ಞಾಪಕಾರ್ಥ ಈ ಚಾರ್ಟ್ನಲ್ಲಿ ನೀವು ನೋಡ್ತಾ ಇದ್ದೀರಿ. ಹಣೆಯಲ್ಲಿ ಬೊಟ್ಟಿಡ್ತೀವಿ. ಬೊಟ್ಟಿಡೋದು ಯಾಕೆ ಇಡ್ತೀವಿ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಈ ಶರೀರನೇ ಒಂದು ಕಾರು, ಇದಕ್ಕೆ ಆತ್ಮನೇ ಡ್ರೈವರ್. ನಮ್ಮ ದೇಹದಲ್ಲಿ ಆತ್ಮನೇ ಡ್ರೈವರ್. ಆತ್ಮ ಈ ದೇಹವನ್ನೇ ನಡೆಸ್ತಾ ಇದೆ. ಆತ್ಮ ಈ ದೇಹದಲ್ಲಿ ಇಲ್ಲ ಅಂದ್ರೆ ಈ ದೇಹ ಏನು ಕೆಲಸಕ್ಕೆ ಬರಲ್ಲ. ಪ್ರಾಣ ಇಲ್ಲ ಅಂದ್ರೆ ಇಟ್ಕೊಂತಾರೆ, ಮನೆಯಲ್ಲೇ ಇಟ್ಕೊಳ್ಳಲ್ಲ. ಪ್ರಾಣನೇ ಮೇಯ್ನು. ಅದರಿಂದ ಪ್ರಾಣಗಳಿಗೆಲ್ಲ ಈಶ್ವರ, ಪ್ರಾಣೇಶ್ವರ, ಪರಮಾತ್ಮ. ಆ ಪರಮಾತ್ಮನನ್ನ ಪೂಜೆ ಮಾಡೋಕ್ಕೋಸ್ಕರ ನಮ್ಮ ದೇವಸ್ಥಾನಗಳಲ್ಲಿ ಲಿಂಗನ್ನ ಪ್ರಾಚೀನ ಕಾಲದಿಂದ ಸ್ಥಾಪನೆ ಮಾಡಿದ್ದಾರೆ. ಶಿವಲಿಂಗ ಅಂದ್ರೆ ಶಿವನ ಚಿಹ್ನೆ, ಶಿವನ ಗುರುತು. ಶಿವ ಯಾರು ಅಂದ್ರೆ ನಮ್ಮ ಆತ್ಮಗಳಿಗೆ ತಂದೆ, ನಮ್ಮ ಪ್ರಾಣಗಳಿಗೆಲ್ಲ ತಂದೆ ಅವರು. ಅದಕ್ಕೆ ಅವರಿಗೆ ಪ್ರಾಣೇಶ್ವರ ಅಂತ. ಆ ಪ್ರಾಣೇಶ್ವರನನ್ನ ನಾವು ಯಾವ ತರ ಧ್ಯಾನ ಮಾಡಬೇಕು ಅಂದ್ರೆ, ಶಾಂತವಾಗಿ ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳ್ಕೊಂಡು ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು, ಪೂಜಾ ರೂಮ್ನಲ್ಲಿ ಕೂತ್ಕೊಂಡು, ಮನೆಯಲ್ಲಿರುವಂಥ ದೇವ್ರ ರೂಮ್ನಲ್ಲಿ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ಭಕ್ತಿಪೂರ್ವಕವಾಗಿ ಅಂತರಾಳದಿಂದ ಆ ಶಿವಪ್ಪನ್ನ ನಾವು ಧ್ಯಾನ ಮಾಡಬೇಕು. ಆ ಶಿವಪ್ಪ ನಮ್ಮ ಆತ್ಮಗಳಿಗೆ ತಂದೆ ಆಗಿದ್ದಾರೆ. ಅವ್ರಿಗೆ ನಾವು ಹೇಳ್ತೀವಿ, ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧುಶ್ಚ ಸಖ ಮಮದೇವ ದೇವ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಹೇಳ್ತೇವೆ. ಆದ್ರೆ ಅವರು ಹೇಗೆ ತಂದೆ ಆಗಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಂತೀವಿ. ಒಬ್ರು ನಮ್ಗೆ ಶರೀರಕ್ಕೆ ಜನ್ಮ ಕೊಟ್ಟಿರೋಂಥ ತಂದೆ ತಾಯಿ, ಶರೀರಕ್ಕೆ ಜನ್ಮ ಕೊಟ್ಟಿರೋ ತಂದೆ ತಾಯಿನೂ ದೇವ್ರ ಸಮಾನ ನಾವು ಗೌರವಿಸ್ತೀವಿ. ಆದ್ರೆ ಈ ಆತ್ಮಕ್ಕೂ ಒಬ್ರು ತಂದೆ ಇದ್ದಾರೆ, ಅವ್ರಿಗೆ ಪರಮಾತ್ಮ ಅಂತ ಹೇಳ್ತೀವಿ. ಆ ಪರಮಾತ್ಮ ರೂಪದಲ್ಲಿ ಬಿಂದು, ಗುಣಗಳಲ್ಲಿ ಸಿಂಧು ಇದ್ದಾರೆ. ಶಾಂತಿಯ ಸಾಗರ, ಪ್ರೇಮದ ಸಾಗರ, ಆನಂದದ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಪವಿತ್ರತಾ ಸಾಗರ, ಸರ್ವಶಕ್ತಿವಂತ, ಸರ್ವಜ್ಞ, ತ್ರಿಕಾಲದರ್ಶಿ, ತ್ರಿಲೋಕಿನಾಥ, ತ್ರಿಭುವನೇಶ್ವರ, ಈ ರೀತಿ ಅನೇಕ ಮಹಿಮೆಗಳನ್ನ ಪರಮಾತ್ಮನಿಗೆ ಮಾಡ್ತಾರೆ. ಇವೆಲ್ಲ ಮಹಿಮೆಗಳನ್ನ ನಾವು ಬುದ್ಧಿನಲ್ಲಿ ಇಟ್ಕೊಂಡು, ಅವ್ರ ಶಕ್ತಿಗಳನ್ನ ನಾವು ಬುದ್ಧಿನಲ್ಲಿ ಇಟ್ಕೊಂಡು, ಅವ್ರ ಗುಣಗಳನ್ನ ಬುದ್ಧಿನಲ್ಲಿ ಇಟ್ಕೊಂಡು ಅವ್ರನ್ನ ಧ್ಯಾನ ಮಾಡಿದಾಗ ನಮಗೆ ಆತ್ಮ ಏನು ಖಾಲಿಯಾಗಿದೆ, ಆತ್ಮಶಕ್ತಿ ಏನು ಕಡಿಮೆ ಆಗಿದೆ, ಅದೆಲ್ಲ ನಮಗೆ ಸಿಗುತ್ತೆ. ಆ ಶಕ್ತಿಯನ್ನು ತುಂಬಿಸ್ಕೊಳ್ಳೋಕ್ಕೆ ಬೆಳಗ್ಗೆ ಹೊತ್ತು ಎದ್ದು ಕೈಕಾಲು ತೊಳ್ಕೊಂಡು ಇಲ್ಲ ಸ್ನಾನ ಮಾಡಿ ಸ್ವಚ್ಛವಾಗಿರೋಂಥ ಜಾಗದಲ್ಲಿ ಕೂತ್ಕೊಂಡು ದೇವ್ರ ಧ್ಯಾನವನ್ನ ನೀವು ಮಾಡಬೇಕು. ಈಗ ನೀವೆಲ್ಲರೂ ಕೂಡ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದೀರಿ. ದೇವ್ರ ನೆನಪಿನಲ್ಲಿ ಸ್ವೀಕಾರ ಮಾಡಿದ್ರೆ ಅದು ಯೋಗನೇ. ಕೆಲಸ ಮಾಡ್ತಾ ಇರ್ತೀರಾ, ಕೆಲಸ ಮಾಡ್ತಾ ನೀವು ಶಿವಪ್ಪನ ನೆನಪು ಮಾಡಿಕೊಂಡು ಕೆಲಸ ಮಾಡಿದ್ರೆ ಅದು ಕೂಡ ಯೋಗನೇ, ಅದು ಕರ್ಮಯೋಗ. ಅಡುಗೆ ಮಾಡ್ತಾ ಇರ್ತೀರಾ, ಭಗವಂತನ ನೆನಪಿನಲ್ಲಿ ಅಡುಗೆ ಮಾಡಿದ್ರೆ ಅದು ಕೂಡ ಯೋಗನೇ, ಅದು ಕರ್ಮಯೋಗನೇ. ಪ್ರಸಾದ ಆಗುತ್ತೆ. ಭಗವಂತನ ನೆನಪಿನಲ್ಲಿ ಇವತ್ತು ಯಾರೂ ಅಡುಗೆ ಮಾಡಲ್ಲ, ಮೊದಲು ಮಾಡ್ತಾ ಇದ್ರು, ಇನ್ಮೇಲೆ ಮಾಡ್ರಿ, ಅದನ್ನ ಹೇಳಕ್ಕೆ ನಾವು ಬಂದಿರೋದು. ಭಗವಂತ ನೆನಪಿನಲ್ಲಿ ತಯಾರು ಮಾಡಿದ್ರೆ ಆಹಾರ ಏನಾಗುತ್ತೆ, ಪ್ರಸಾದ ಆಗುತ್ತೆ. ಭಗವಂತ ನೆನಪಿನಲ್ಲಿ ನೈವೇದ್ಯ ಇಟ್ಟರೆ ಅದು ಪ್ರಸಾದ ಆಗುತ್ತೆ. ದೇವಸ್ಥಾನದಲ್ಲಿ ನೀವು ಬಂದಾಗ ಪ್ರಸಾದನ ಯಾಕೆ ಕೊಡ್ತಾರೆ ಅಂದ್ರೆ
ಮನೆಯಲ್ಲಿ ಕೂಡ ನೀವು ದೇವ್ರ ಧ್ಯಾನದಲ್ಲಿ ಪ್ರಸಾದನ ಸ್ವೀಕಾರ ಮಾಡಿ ಅಂತ. ನೀವು ಪ್ರಸಾದನ ತಯಾರಿ ಮಾಡಿ ಪ್ರಸಾದನ ದೇವರಿಗಿಟ್ಟು ನೀವು ತಿಂದರೆ ನಿಮ್ಮ ಕಾಯಿಲೆಗಳು ಕೂಡ ಎಷ್ಟೋ ದೂರ ಆಗುತ್ತೆ. ಇದೆಲ್ಲ ಪ್ರೂಫ್ ಇದೆ, ಬೇಕಾದಷ್ಟು ಜನ ಅನುಭವ ಮಾಡಿದ್ದಾರೆ. ಅದರಿಂದ